सत्वधर्मर कायचा गजता कल्पवृक्षाय नमता कामधेनो गुरु ब्रह्मा गुरु विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरवे नमः शरण सिद्धि विनायक शरण विद्याप्रदायक शरण पार्वती तनय मोरती शरण मूषकवाहना शरण मूषकवाहना शरण श्री मारुतेश जय वीरो जगदीश
नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु श्री मारुतीश नानंबि बंदी करुणिಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಮೈಲಾರಿ ಲಿಂಗೇಶ್ವರ ಜಗದ ರಕ್ಷಕನೇನೆ ಜಗದ ಉದ್ಧಾರಕನೂ ನೇನೆ ಅಂದಮೇಲೆ ನಮ್ಮಂಥ ಬಡವರಿಗೆ ಪಾಲಿಗೆ ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನೆಲ್ಲ ಪಾರು ಮಾಡುವವನು ನೀನು ನಿನ್ನನೇ ನಂಬಿ ನಿಂತಿರುವ ನಮ್ಮಂಥ ಬಡವರಿಗೆ ಮಳೆ ಬೆಳೆ ಇಲ್ಲದೆ ಸಾಕಷ್ಟು ಗೋಳಾಟವನ್ನು ನೋಡುತ್ತಿದ್ದಾರೆ ಅಂಥದ್ರಲ್ಲಿ ಸಕಾಲಕ್ಕೆ ಮಳೆಯಾಗಿ ಎಲ್ಲರನ್ನು ಆಶೀರ್ವಾದ ಮಾಡುವಂತವನ್ನೇ ನಿನ್ನೆ ಕೊಡಿದೆ ತಂದೆ ನಿನ್ನೆ ಕೊಡಿದೆ ನಾನು ಬೇಡಿಕೊಳ್ಳುವುದು ಅಷ್ಟೇ ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮನ್ನು ರಕ್ಷಿಸಪ್ಪ ರಕ್ಷಿಸು ಶಾಂತ ಏನು ಮಾಡುತ್ತಿರುವೆ ನಾನು ಎಷ್ಟು ಕೂಗಿದರೂ ಕೇಳ್ತಾ ಇಲ್ವಲ್ಲ ಈ ನನ್ನ ಸ್ಥಿತಿ ಬನ್ನಿ ಸ್ವಾಮಿ ಈಗ ಬಂದ್ರ ಈ ಜಗದ ರಕ್ಷಕ ಜಗದ ಉದ್ಧಾರಕನಾದ ಮೈಲಾರಿ ಲಿಂಗೇಶ್ವರನ ಪೂಜೆ ಮಾಡಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಸ್ವಲ್ಪ ನೀವು ಕುಳಿತುಕೊಳ್ಳಿ ದೇವರ ಪೂಜೆ ಮಾಡಿ ಮುಗಿಸಿದ್ರಾಯ್ತು ಆಯ್ತು ಕಣೆ ನೀನು ಹೇಳಿದಂತೆ ಆಗಲಿ ಏನಪ್ಪ ಮೈಲಾರೇಶ್ವರ ನಿನ್ನ ಪೂಜೆ ಎಂದರೆ ನನ್ನ ಸತಿಗೆ ಊಟ ಕಣ್ಣಿಗೆ ನಿದ್ದೆ ಸಹ ಬೇಕಾಗಿಲ್ಲ ನಿನ್ನಲ್ಲಿ ಏನೇನು ಬೇಡಿಕೊಳ್ಳುತ್ತಾಳೋ ಏನು ಶಾಂತ ಇನ್ನು ನಿನ್ನ ದೇವರ ಪೂಜೆ ಪುನಸ್ಕಾರ ಮುಗಿದಿಲ್ಲವಲ್ಲ ಬೇಗನೆ ಮುಗಿಸಿ ಇವತ್ತು ಅಮಾವಾಸ್ಯೆ ಇದೆ ನಮ್ಮ ಧರ್ಮ ದೇವತೆ ಇಟಗಿ ಭೀಮಮ್ಮಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬರೋಣ ಬೇಗನೆ ರೆಡಿಯಾಗು ಆಗ್ಲಿ ಸ್ವಾಮಿ ಬನ್ನಿ ಕುಳಿತುಕೊಳ್ಳಿ
ಮೈಲಾರಲಿಂಗೇಶ್ವರ ಪೂಜೆ ಬಹಳ ಸಂತೋಷದಿಂದ ನಡೆದಂತೆ ಕಾಣುತ್ತದೆ. ಆ ಧರ್ಮವನ್ನು ಕಾಪಾಡುವ ದೇವರಿರುವಾಗ ನಮ್ಮೆಲ್ಲರಿಗೆ ಸಂತೋಷವೇ ಸಂತೋಷ. ಮೈಲಾರಿ ಬಾರಪ್ಪ, ಈಗ ತಾನೇ ಬಂದೆ ಏನು ನೋಡು. ನಮ್ಮ ಮನೆ ದೇವರಾಗಿರುವ 7 ಕೋಟಿ ಮೈಲಾರ ಲಿಂಗೇಶ್ವರನ ಪೂಜೆ ಮಾಡ್ತಾ ಇದ್ದೆ. ಬಾರಪ್ಪ, ಆರತಿ ಕೊಡ್ತೀನಿ. ಆಯ್ತು ಅತ್ತಿಗಮ್ಮ. ಮೈಲಾರಿ ತೆಗೆದುಕೊಳ್ಳಪ್ಪ ಆರತಿಯನ್ನು. ಆಯ್ತು ಅಣ್ಣ. ಅತ್ತಿಗಮ್ಮ, ಈ ದೇವರ ಪೂಜೆ ಮಾಡುವಾಗ ಯಾವಾಗಲೂ ಒಂದು ಹಾಡನ್ನು ಹಾಡ್ತಿದ್ಯಲ್ಲ, ಆ ಹಾಡನ್ನು ಹಾಡು ಅತ್ತಿಗಮ್ಮ. ಆಯ್ತಪ್ಪ, ನಿನ್ನ ಇಷ್ಟದಂತೆ ಆಗಲಿ. ನಿನ್ನ ಮನಃಶಾಂತಿಗೋಸ್ಕರವಾಗಿ ಈ ಹಾಡು ಹಾಡುತ್ತೀನಿ. ಶರಣಂ 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 ದೇವಿ ಕೃಪಾಕರಿ ಆಲಿಸುವನ ವರತ ದೇವಿ ಶ್ರೀ ಗೌರಿ ಆಲಿಸುವನ ವರತ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಆಲಿಸುವನ ವರತ ದೇವಿ ಶ್ರೀ ಗೌರಿ ಆಲಿಸುವನ ವರತ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ. ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವಿ ನನ್ನಯ ಬಾಳಿಗೆ ನೀ ಬೆಳಕನ್ನು ನೀಡಮ್ಮ. ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವಿ ನನ್ನಯ ಬಾಳಿಗೆ ನೀ ಬೆಳಕನ್ನು ನೀಡಮ್ಮ. ಆಲಿಸುವನ ವರತ ದೇವಿ ಶ್ರೀ ಗೌರಿ ಆಲಿಸುವನ ವರತ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ. ಅತ್ತಿಗಮ್ಮ, ನನಗೂ ಹಸು ಬಾಳಾಗಿದೆ, ಊಟಕ್ಕೆ ಬಡಿಸಬಾರಮ್ಮ. ಮೈಲಾರಿ ನಮ್ಮ ಕಿರಿಯ ತಮ್ಮ ಹುಲಿಯ ಎಲ್ಲಿ ಹೋಗಿದ್ದಾನೆ? ಅವನಿಗೆ ಸ್ನಾನ ಊಟದ ವಿಚಾರಣೆ ಇಲ್ಲ. ಅಣ್ಣ, ಇವತ್ತು ಜಗಜ್ಯೋತಿ ಶ್ರೀ ಮಾರಸೂರ ಜಾತ್ರೆಯನ್ನು ಮುಗಿಸಿಕೊಂಡು ಹೊಲದ ಕಡೆ ಹೋಗಿರಬಹುದು. ರೀ ಯಾಕ್ರಿ ನನ್ನ ಮೈದುನನ್ನ ಆದ ಹುಲಿಯನನ್ನು ಯಾಕೆ ಈ ರೀತಿ ಬೈತಾ ಇದ್ದೀರಾ ಅಂತ. ಯಾಕೆಂದ್ರೆ ನನ್ನ ಸಣ್ಣ ಮೈದುನ ಮೈಲಾರಿ ಮಗುವನ್ನು ಕರೆದುಕೊಂಡು ಎಲ್ಲೋ ಗೆಳೆಯರ ಜೊತೆಗೆ ಸುತ್ತಾಡಿಕೊಂಡು ಬರಬೇಕು ಅಂತ ಹೋಗಿರ್ಬೇಕು. ಅತ್ಗಮ್ಮ, ಮಹಾಭಾರತದಲ್ಲಿ ಶ್ರೀರಾಮ ತಮ್ಮ ಲಕ್ಷ್ಮಣನ ನೆನೆಸಿದಂತೆ ನನ್ನ ಅಣ್ಣ ನನ್ನ ತಮ್ಮನ್ನು ನೆನೆಸಿಕೊಡ್ದು ಹುಲಿಯನ ಸುದ್ದಿ ಮಾತನಾಡೋರಷ್ಟರಲ್ಲಿ ಹುಲಿಯ ಕುಮಾರ ಬಂದೇ ಬಿಟ್ರು. ಅಪ್ಪ ಅಮ್ಮ, ನಾ ಕಾಕನ ಜೊತೆ ಹೊಲಿಕೆ ಹೋಗಿದ್ದೆ. ಕುಮಾರ, ಹೊಲದಲ್ಲಿ ಏನು ಮಾಡಿದೀಯಪ್ಪ ಮಗು? ನಿನಗೆ ಬೇಸರವಾಗಲಿಲ್ಲ?
ತೋರಿಸಿದ್ದಾನೆ. ಅಪ್ಪಾಜಿ ದೊಡ್ಡ ಕೆಲಸ ಎತ್ತು ನಂದು. ಆಯ್ತಪ್ಪ, ಅದು ನಿಂದು. ಹುಲಿಯ ಹೊಲದ ಕಡೆಗೆ ಹೋದವನು ಮನೆಗೆ ಬೇಗ ಬರಬಾರ್ದಾಗಿತ್ತೇ? ಯಾಕಪ್ಪ ಮುಖ ನೋಡಿದ್ರೆ ಇಷ್ಟೊಂದು ಸಪ್ಪಿಗೆ ಆಗಿದೆಯಲ್ಲ? ಯಾಕೆ? ಮೊದಲೇ ನೀನು ಕೋಪಿಷ್ಟ. ನಿನಗೆ ಯಾರಾದ್ರೂ ಏನಾದ್ರು ಅಂದ್ರೇನು? ಹತ್ಯಮ್ಮ, ನನಗೆ ಯಾರು ಏನೊಂದಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವ ದಾರಿಯಲ್ಲಿ ಒಬ್ಬ ಏನಪ್ಪ ಹೊಲದ ಕಡೆಯಿಂದ ಬರುವಾಗ ದಾರಿಯಲ್ಲಿ ಒಬ್ಬ ಅಂತ ಮಾತು ಅರ್ಧಕ್ಕೆ ನಿಲ್ಸಿದೆಯಲ್ಲ? ಯಾರು? ಏನು ಇಲ್ಲ ಅತ್ತಿಗೆ, ಒಬ್ಬ ದುಷ್ಟ ಸೂಳಿ ಮಗ ಆ ಮಾಯಕ ಹೆಣ್ಣಿನನ್ನು ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ. ಅದನ್ನ ತಡೆಯಲು ಹೋದರೆ ನನಗೆ ಬಾಯಿಗೆ ಬಂದಂತ ಮಾತನಾಡಿಬಿಟ್ಟ ಅತ್ತಿಗೆ. ಅವ ಇನ್ನೂ ಒಂದು ಸ್ವಲ್ಪ ಅಲ್ಲೇ ನಿಂತಿದ್ರ ಅವನನ್ನು ಕತ್ತರಿಸಿ ಬಿಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಕಣ್ಣು ತೆಪ್ಪಿಸಿಕೊಂಡು ಅತ್ತಿಗೆ ಅಮ್ಮ ಮರಿಯಾಗಿ ಬಿಟ್ಟ. ಅಲ್ಲೇ ಇದ್ರೆ ಅವನು ಪ್ರಾಣ ತೆಗೆದು ಬಿಡ್ತಾ ಇದ್ದೆ. ಹುಲಿಯ, ಇನ್ನು ಮುಂದೆ ನಮ್ಮೂರಲ್ಲಿ ಯಾವತ್ತು ಇಂಥ ತಪ್ಪು ನಡೆಯದಂತೆ ನೋಡಿಕೋ. ಅಮಾಯಕ ಬಡ ಹೆಣ್ಣು ಮಕ್ಕಳ ಮೇಲೆ ಶ್ರೀಮಂತರ ದೌರ್ಜನ್ಯ ನಡೀತಾನೆ ಬಂದಿದೆ. ಅಂತ ಕೆಟ್ಟ ಸೂಳಿಯ ಮಕ್ಕಳನ್ನು ನಿನ್ನ ಕೈಯಿಂದಲೇ ಬುದ್ಧಿ ಕಲಿಯಬೇಕು. ನಿನ್ನಿಂದಲೇ ಆ ದುಷ್ಟರ ಸಂಹಾರವಾಗಬೇಕು. ಅಪ್ಪ, ಒಳ್ಳೆಯರಿಗೆ ಒಳ್ಳೆಯ ಕಾಲ ಇದು ಆಗಬೇಕು. ಅದೇ ನನ್ನ ಆಸೆ. ಹೌದಣ್ಣ, ಹೌದು. ಈ ನಿನ್ನ ಅಪ್ಪನಿಗೆ ಸಿಗುದು ಒಂದೇ ಬೇಕಾಗಿತ್ತು. ಮುಂದೆ ನೋಡಲ್ಲ ಅಂತ ಕೆಟ್ಟ ಸೂಳೆ ಮಕ್ಕಳ ಕೆಟ್ಟ ಸಿಕ್ಕಲ್ಲಿ ಮುಗಿಸಿ ಬಿಡ್ತೀರಲ್ಲ. ಹುಲಿಯ ಅಂತ ಕಟಕರು ನಮ್ಮ ಊರಲ್ಲಿ ಇರಬಾರದು. ಅಂತವರಿಗೆ ತಕ್ಕ ಪಾಠ ಕಲಿಸಬೇಕು. ಗಂಡದೆಯ ಹುಲಿ ಆಗಿ ಅವರ ನರನಾಳಿಗಳನ್ನು ಸಹಿ ಬಿಡಬೇಕು. ಬಡವರಿಗೆ ಶ್ರೀಮಂತರಿಗೆ ನ್ಯಾಯ ಒಂದೇ ಆಗಿರಬೇಕು. ಹೋಗ್ಲಿ ಬಿಡಪ್ಪ. ನೋಡು, ಹೊತ್ತು ಬಹಳ ಆಯ್ತು. ಎಲ್ರು ಸೇರಿ ಒಟ್ಟಿಗೆ ಊಟ ಮಾಡಿವ್ರಂತೆ. ರೀ, ತಮ್ಮನನ್ನು ಕರೆದುಕೊಂಡು ಒಳಗೆ ಬನ್ನಿ, ಊಟ ಮಾಡಿವ್ರಂತೆ. ಹಾಗಾದರೆ ನಡೆಯರತಿ ನನಗೂ ಹಸು ಬಾಳಾಗಿದೆ, ಊಟಕ್ಕೆ ಬಡಿಸುರಂತೆ. ಮಾದೇವ, ಏನು ವಿಶೇಷಪ್ಪ? ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿ ಏನೋ ಯೋಚನೆಯಲ್ಲಿದ್ದೀರಲ್ಲ. ಮಾದೇವ, ಹುಲಿಯ ಯಾಕೋ ಸಿಟ್ಟಿನಲ್ಲಿದ್ದಾನಲ್ಲಪ್ಪ. ಮಗು ಹುಲಿಯ, ನಿನ್ನ ಮುಂದೆ ಯಾರಾದರೂ ತಪ್ಪು ಮಾಡಿದರೇನಪ್ಪ? ಏನಿಲ್ಲಪ್ಪ, ಹೊಲದ ಕಡೆ ಹೋಗಿದ್ನ್ಯಾ. ಬಿಸಿಲಾಗ ಬರುವಾಗ ಸ್ವಲ್ಪ ಬೆವರು ಬಂದೈತಿ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಪ್ಪ. ಅಪ್ಪ, ತಮ್ಮಂದಿರನ್ನು ಕರೆದುಕೊಂಡು ನೀನು ಊಟ ಮಾಡು. ನಂದು ಸ್ವಲ್ಪ ಕೆಲಸ ಇದೆ, ಹೋಗುತ್ತೇನೆ. ಅಣ್ಣ, ಇವತ್ತು ಅಮಾವಾಸ್ಯೆ ಇದೆ. ಪ್ರತಿ ಅಮಾವಾಸ್ಯೆಗೆ ಧರ್ಮ ಉಳಿಯಲಿ, ಕರ್ಮ ಅಡಗಲಿ, ಸರ್ವ ಜನಾಂಗಕ್ಕೆ ಸುಖವನ್ನು ಕೊಡುವ ಧರ್ಮ ದೇವತೆಗೆ ಅತ್ತಿಗೆ ನೀನು ಹೋಗಿ ಬನ್ನಿ. ಹೌದು ಅತಿಗಮ್ಮ, ಅಣ್ಣ ನೀನು ಇಟಗಿ ಭೀಮಾಂಬಿ ಶ್ರೀ ಧರ್ಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶಾಂತ, ತಮ್ಮಂದರಿಗೆ ಅಪ್ಪನಿಗೆ ಊಟಕ್ಕೆ ಬಿಡಿಸು. ಮುಂದಿನ ದೇವರಿಗೆ ಹೋಗಲು ಬೇಗನೆ ರೆಡಿಯಾಗು. ಆಯ್ತು ಮಾವ, ಹಾಗಾದ್ರೆ ಎಲ್ರು ಬನ್ನಿ, ಹೋಗೋಣ. ಶಾಂತ, ಇವರಿಗೆ ಊಟಕ್ಕೆ ಬಿಡಿಸಮ್ಮ, ನಾನು ನಂತರ ಊಟ ಮಾಡುತ್ತೇನೆ. ಅಜ್ಜ, ಊಟದಕ್ಕಿಂತ ಮೊದಲು ಆಡುತ್ತಿದ್ದೀಯಲ್ಲ ಅಜ್ಜ, ಈಗ ಆಡು ಅಜ್ಜ. ಅದನ್ನೆಲ್ಲ ವಯಸ್ಸಾಗಿದೆಯಲ್ಲಪ್ಪ, ಮರ್ತೇ ಬಿಟ್ಟಿದ್ದೇನೆ. ಹೀಗೆ ಅಂದರೆ ನಾನು ಊಟ ಮಾಡಂಗಿಲ್ಲ ಅಜ್ಜ.
ಮಗು ಆಸೆ ಪಟ್ಟರೆ ಮುಗೀತು, ಅದು ಈಡೇರಲೇಬೇಕು ಅಪ್ಪಾಜಿ. ಹೌದು, ಆದರೂ ನೀನು ಭಾಳ ಹಠಮಾರಿ ಇದಿ ಮಗು. ನಿನ್ನಂತೆ ಆಗಲಿ, ಸ್ವಲ್ಪ ಸ್ವಲ್ಪ ಬರ್ತೈತಿ, ತಡೆಯು, ಹಾಡೋಣ. ಯಾಕ್ರಿ ಕರಿತಾ ಇದೆ, ಬಂದಿರಿ? ಯಾಕ್ರಿ ಇರಿತ್ರ? ಹೇಳಪ್ಪ ಇದನ್ನ. ಅದಕ್ಕೆ ನನ್ನ ಕುಮಾರ ಈ ಮನೆಯಲ್ಲಿ ತುಂಬಿ ಹಾಡಿ ಕುಣಿಬೇಕಂತ ತುಂಬಾ ಆಸೆ ಪಡ್ತಾ ಇದೆ. ಒಂದು ಹಾಡು ಹಾಡತ್ಗೆ ಅಮ್ಮ. ಆಗ್ಲಿ ಮೈದನ. ಮನೆಯಲ್ಲಿ ಬೇಗುತ್ತಿರಲಿ ನಮ್ಮ ದೀಪ. Thank you.
ಶಾಂತ, ಇವರಿಗೆ ಊಟಕ್ಕೆ ಬಿಡಿಸು. ಆಯ್ತು ಮಾವ. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಮೊದಲು ಆಶೀರ್ವಾದ ಮಾಡು. ಅದೀಗಮ್ಮ ತುಂಬ ಹೊಟ್ಟೆ ಎಷ್ಟಿದೆ, ನಡಿ ಊಟಕ್ಕೆ ಬನ್ನಿ. ಮಾದೇವ, ಮೊನ್ನೆ ಹಿಡಿದ ಹೊಲದ ಕೆಲಸ ವಿಷಯ ಏನಾಯ್ತಪ್ಪ? ನಿನ್ನ ಹೆಸರಿಗೆ ಬೇಗನೆ ಖರೀದಿ ಮಾಡಿಕೊ. ಭಾಳ ದಿವಸ ಬಿಡಬಾರ್ದಪ್ಪ, ಬಿಡಬಾರ್ದು. ಹೊಲಸು ಎಂಜಲ ಕೂಳು ತಿನ್ನೋ ಜನ ಭಾಳ ಐತಿ ಈ ಊರಾಗ. ಅಪ್ಪ, ಬ್ರಹ್ಮ ವಿಷ್ಣು ಮಹೇಶ್ವರನಂತೆ 3 ಮಂದಿ ಅಣ್ಣ ತಮ್ಮಂದಿರಿದ್ದೇವೆ. ನನಗಂತೂ ಓದಲು ಬರೆಯಲು ಬರುವುದಿಲ್ಲ. ಸಣ್ಣ ತಮ್ಮನು ಶಾಲೆ ಕಲಿಯಲಿಲ್ಲ. 3 ಮಂದಿ ಒಳಗೆ ನಡುವಿನ ತಮ್ಮ ಮೈಲಾರಿ ಶಾಲೆ ಕಲಿತವನು, ಬಹಳ ತಿಳುವಳಿಕೆ ಇದ್ದವನು. ಮೊದಲನೇ 20 ಎಕರೆ ಅವನ ಹೆಸರಿನಲ್ಲೇ ಇದೆ. ಈಗ ಹಿಡಿದ 20 ಎಕರೆ ಹೊಲೆಯನ್ನು ಅವನೇ ಹೆಸರಲ್ಲೇ ಮಾಡೋಣ. ಹಾ ಅಪ್ಪ, ಇಟಗಿ ಧರ್ಮ ದೇವತೆಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬಂದು ನಾಳೆ ನಮ್ಮ ಹೊಲದ ಖರೀದಿಗೆ ಮಾಡಬೇಕಂತ ಯೋಚಿಸುತ್ತಿದ್ದೆಯಪ್ಪ. ಮಾದೇವ, ನನ್ನೊಂದು ಮಾತು ಸ್ವಲ್ಪ ಕೇಳ್ತೇನಪ್ಪ? ಹೇಳಪ್ಪ, ಅದೇನಂತ ಹೇಳಪ್ಪ. ಯಾವತ್ತಾದರೂ ನಿಮ್ಮ ಮಾತು ಮೀರಿದ್ದೀನಪ್ಪ ಈ ನಿಮ್ಮ ಮಗ. ನೀನು ಮನೆಯ ಹಿರಿಯ ಮಗ, ಆಸ್ತಿ ಎಲ್ಲ ನಿನ್ನ ಹೆಸರಿನಲ್ಲಿ ಇರಬೇಕು. ಅಂದರೆ ಸಣ್ಣವರಿಗೆ ಸರಿ ಸಮಾನ ಹಕ್ಕು ಸಿಗುತ್ತದೆ. ಅಪ್ಪ, ನನ್ನ ತಮ್ಮ ಬೇರೆಯೋ, ನಾನು ಬೇರೆಯೋ. ನನ್ನ ತಮ್ಮನ ಹೆಸರಿನಲ್ಲಿದ್ದರೂ ಅಷ್ಟ, ನನ್ನ ಹೆಸರಿನಲ್ಲಿ ಇದ್ರು ಅಷ್ಟ. ಅಣ್ಣ ತಮ್ಮಂದಿರು 3 ಮಂದಿ ಇದ್ದೀವಿ ಅಂದಮೇಲ ಮೈಲಾರಿ ಹೆಸರಲ್ಲಿ. ಆಯ್ತಪ್ಪ, ನೀ ಹೇಳಿದಂತೆ ಆಗಲಿ. ಆಯ್ತಪ್ಪ, ನೀವು ಹೇಳಿದಂತೆ ಆಗಲಿ. ಅಣ್ಣ ತಮ್ಮಂದಿರು ಒಗ್ಗಟ್ಟಿದ್ದರೆ ನಾನು ಏಕೆ ಬೇಡ ಅನ್ನಲಿ? ಶಾಂತ, ಶಾಂತ. ಅಪ್ಪ, ನಾವು ದೇವಸ್ಥಾನಕ್ಕೆ ಹೋಗಿ ಬರುತ್ತೀವಪ್ಪ. ಮಾವ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನಮಗೆ ಆಶೀರ್ವಾದ ಮಾಡಿ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಹೋಗಿ ಬನ್ನಿ ಮಕ್ಕಳೇ, ಹೋಗಿ ಬನ್ನಿ. ಆಯ್ತಪ್ಪ, ಹೋಗಿ ಬರ್ತೇವೆ. ಹೋಗಿ ಬನ್ನಿ ಮಕ್ಕಳೇ, ಹೋಗಿ ಬನ್ನಿ. 3 ದೇಹ ಒಂದೇ ಉಸಿರಂತಿರುವ ಈ ಅಣ್ಣ ತಮ್ಮಂದಿರ ಒಗ್ಗಟ್ಟು ಕೊನೆ ತನಕ ಕಾಪಾಡಿಕೊಂಡು ಹೋಗುವ ಭಾರ ನಿನ್ನ ಮೇಲಿದೆ ತಾಯಿ, ನಿನ್ನ ಮೇಲಿದೆ. ಭೀಮಾಂಬಿಕೆ, ಹಾಲು ಜೇನಿನಂತಿರುವ ಈ ನನ್ನ ಸಂಸಾರವನ್ನು ಕಾಪಾಡಿಕೊಂಡು ಹೋಗುವ ಭಾರ ನಿನ್ನ ಮೇಲಿದೆ ತಾಯಿ, ನಿನ್ನ ಮೇಲಿದೆ. ನ್ಯಾಯ 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 ಸತ್ತು ಹೋಗಿದೆ ಆ ನ್ಯಾಯ. ಧರ್ಮ ಮುಳುಗಿ ಹೋಗಿದೆ, ಕರ್ಮ ಸೇಡೆಂಬು ಕಿಚ್ಚು ಹಚ್ಚಿ ಹೋಗಿದೆ. ಲೇ ಪದ್ಮರಾಜ್, ಬಾಲದಿಂದ
ಒಂದೇ ತಾಟಿನಲ್ಲಿ ಉಂಡ ಈ ಸ್ನೇಹಕ್ಕೆ ಧಿಕ್ಕಾರ ಹೇಳುವೆ ಆ ಮಗ. ಆ ನಿನ್ನ ಹೊಲಸು ಸ್ನೇಹಕ್ಕೆ ನಾನು ಧಿಕ್ಕಾರ ಹೇಳುವೆ. ಈ ಕ್ಷಣದಲ್ಲಿ ಹಚ್ಚುವೆ ಸೇಡೆಂಬ ಬೆಂಕಿ. ಈ ದಾವು ಬಿಟ್ಟ ಗುರಿ ಬಿಟ್ಟ ಬಾಣ ಎಂದಿಗೂ ತಪ್ಪಲ್ಲ. ಒಂದು ವೇಳೆ ತಪ್ಪಿದರೂ ಮನೆ ಬಿಡಲ್ಲ. ಕೆಟ್ಟ ಕಣ್ಣಲ್ಲೇ ನೋಡಲ್ಲ, ಬಟ್ ನೋಡಿದರೆ ಸುಮ್ಮನೆ ಇರಲ್ಲ. ಹಿಂದೆ ಒಂದು ದಿನ ನನ್ನ ಕೈಯಲ್ಲಿ ತಪ್ಪಿಸಿಕೊಂಡು ಹೋದ ಹೆಣ್ಣು ಬೇರೆ ಯಾರು ಅಲ್ಲ, ಆ ಪದ್ಮ. ಏನು ಅವಳ ಮೈ ಮಾಟ ನೋಡಿದರೆ ಆಕಾಶವೇ ನೆಲಕ್ಕೆ ಹರಿದು ಬೀಳುತ್ತಾ ಇದೆ. ನಿಂತರೆ ಪದ್ಮ, ಕುಂತರೆ ಪದ್ಮ, ಮಲಗಿದರೆ ಪದ್ಮ. ಯಾವ ಕ್ಷಣದಲ್ಲಿ ತೋರಿಸಿ ಹೋದಿಯೋ ಆ ನಿನ್ನ ಮೈ ಮಾಟ. ಪದ್ಮ, ಯಾವ ಕ್ಷಣದಲ್ಲಿ ತೋರಿಸಿ ಹೋದಿಯೋ ಆ ನಿನ್ನ ಮೈ ಮಾಟ. ಯಾರು ಇಲ್ಲದ ಹೊತ್ತಿನಲ್ಲಿ ನಿನ್ನನ್ನೇ ಪ್ರೀತಿಸ್ತೇನಂತೆ ಹೇಳಿ ನನ್ನ ಗಂಡಸರ ಬಗ್ಗೆ ಸವಾಲು ಹಾಕಿ ಹೋದಿ ಆ ಹಾದರದ ಹೆಣ್ಣೆ. ಸಮಯ ಸಂದರ್ಭ ಬಂದಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನಾನು ಬಯಸಿದ ಹೆಣ್ಣು ಈ ಕಡೆನೇ ಬರ್ತಾ ಇದ್ದಾಳೆ. ಬರಲಿ ಬರಲಿ, ಸ್ವಲ್ಪ ಮರೆಯಲ್ಲಿ ನಿಂತು ನೋಡಿದರಾಯಿತು. ಹೆಣ್ಣು ಮಕ್ಕಳು ಅಡ್ಡಾಡೋ ದಾರಿಯಲ್ಲಿ ಅಡ್ಡ ನಿಂತಿರುವಿಲ್ಲ. ದಾರಿ ಬಿಡು, ನಾವು ಕಾಲೇಜ್ಗೆ ಹೋಗುದು ಲೇಟ್ ಆಗುತ್ತದೆ. ಏಲೇ ಹುಚ್ಚು ಹೆಣ್ಣೆ, ಕುಂತುಕೊಂಡು ರಂಗೋಲಿ ಹಾಕುವ ಹೆಣ್ಣು ನೀನು. ನಿನಗೆ ಇಷ್ಟೊಂದು ಸೊಕ್ಕು ಇರಬೇಕಾದರೆ ಇನ್ನು ನಿಂತುಕೊಂಡು ದಮ್ ಹೊಡೆಯುವ ಗಂಡು ನಾನು. ನನಗೆಷ್ಟಿರಬಾರದು ಸೊಕ್ಕು. ನೀವು ನೇರವಾಗಿ ಕಾಲೇಜ್ಗೆ ಹೋಗಿ ಬರುತ್ತಾರೆಂದರೆ ನನಗೆ ನಗಿ ಬರುತ್ತಾ ಇದೆ. ಹೇ, ನಾಲ್ಗಿ ಬಿಗಿ ಹಿಡಿದು ಮಾತನಾಡು. ಎಲೆ ಹೊಲಸು ಹೆಣ್ಣೆ, ನಿನಗೆ ದಾರಿ ಬಿಡಲು ಬಂದಿಲ್ಲ. ನಿನ್ನ ಮೇಲೆ ನನ್ನ ಕಾಮದಾಸೆಯನ್ನು ತೀರಿಸಿಕೊಳ್ಳಲು ಬಂದಿರುವೆ. ನೋಡಿ, ನೀವು ನನ್ನ ಒಡಹುಟ್ಟಿದ ಅನ್ನ ಇದ್ದಾಗಿ ನಿಮ್ಮನ್ನು ಕೈ ಮುಗಿದು ಕೇಳುತ್ತೇನೆ, ನನ್ನನ್ನು ಬಿಟ್ಟು ಬಿಡಿ.
ಎನ್ನಲು ನೀನೇನು ನನ್ನ ತಂಗಿ ಆದಿಯಾ? ಅಣ್ಣ ಎನ್ನಲು ನೀನೇನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದೀಯಾ? ತಂದೆ ತಾಯಿ ಕಾಲೇಜ್ ಶಾಲೆಗೆ ಕಳಿಸಿದ್ರೆ ನೀವು ಮನಸ್ಸಿಗೆ ಬಂದವರ ಜೊತೆ ರೂಮಿನಲ್ಲಿ ಮಲಗಿ ಬರುವ ಹಾದರದ ಇತ್ತರಷ್ಟಿಲ್ಲ. ಈ ನಿಮ್ಮ ಸಮಾಜದಲ್ಲಿ ನಿಮ್ಮಂತ ಗೈಯಾಳರಿಗೆ ಬುದ್ಧಿ ಕಲಿಸಲು ಸಿದ್ಧನಾಗಿ ನಿಂತಿದ್ದೇನೆ. ಈ ದಾವೂದ್ ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ಲ ಅಂತ ಕಾಣುತ್ತದೆ. ಅದಕ್ಕೆ ಹೆಣ್ಣ ಮಕ್ಕಳ ಬೆಲೆ ಗೊತ್ತಿಲ್ಲ. ಅದಕ್ಕಾಗಿ ಈ ಮಾತು ಮಾತನಾಡುತ್ತಿದೆ. ಎಲೆ ಹುಚ್ಚು ಹೆಣ್ಣೆ, ನನಗೆ ಬುದ್ಧಿ ಹೇಳಲು ಮಟ್ಟಕ್ಕೆ ಬೆಳೆದೀಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ನಿನಗ, ಸುಮ್ಮನೆ ಬಂದು ತಬ್ಬಿಕೋ ಈ ರಸಿಕನನ್ನು. ದಾವೂದ್, ನೀ ಹಿಂಗ ಮಾತಾಡಕತ್ತಿದ್ದೆ ಅಂದ್ರ ನಮ್ಮ ತಂದೆ ಮುಂದೆ ಹೇಳ್ತೀನಿ, ಬಾಳ ಹುಷಾರಾಗಿರು. ನಿನ್ನ ತಂದಿಗಷ್ಟೇ ಯಾಕಲೆ, ನಿನ್ನ ಇಟ್ಟಿಕೊಂಡು ಮೆಂಡ ಬಂದರು ನನ್ನ ಹಠ ಸಾಸಿರು ನಾನು ಬಿಡಲ್ಲ. ನೋಡು ಪದ್ಮ, ಇನ್ನೊಂದು ಸರಿ ನಿನಗೆ ಮುಚ್ಚು ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಬಂದು ತಬ್ಬಿಕೋ ಈ ಪ್ರೇಮದ ರಸಿಕನನ್ನು. ನೀಚ, ಹೆಣ್ಣು ಅಂದರೆ ಮಾರ್ಕೆಟ್ ಒಳಗೆ ಸಿಗುವ ಹಣ್ಣು ಅಲ್ಲ. ಬಹಳ ಜೋಕ್ಯದಿಂದ ಮಾತಾಡು, ಇಲ್ಲಾದ್ರೆ ಕಾಲ ಒಳಗಿನ ಚಪ್ಪಲು ಕೈ ಒಳಗೆ ಬರ್ತದೆ. ಬಲ ಹುಷಾರ್. ಇಲ್ಲಿವರೆ ನಿನಗೆ ಸಮಯ ಕೊಟ್ಟಿದೆ, ನಂದೇ ತಪ್ಪಾಯ್ತು. ಇನ್ನು ಮುಗಿಸಿವೆ ನಿನ್ನ ಶೀಲಹರಣ. ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋಣ ಲಾತಿಗೆ ಬರೋದಲ್ವೇ ನಿನಗೆ? ಲೇ ಹುಲಿಯಾ, ಔಷಧಿ ಬಿದ್ದು ಕಾಡಿಸುವಾಗ ಚಟ್ಕನ್ ಬಂದ್ಬಿಟ್ಟಿಲಿ ಹಲಕಟ್ ಸೂಳೆ ಮಗನ. ಒಂಟಿ ಹೆಣ್ಣಿನ ಮೇಲ ಬಲಾತ್ಕಾರ ಮಾಡಲು ನಿನಗ ನಾಚಿಕೆ ಬರಬೇಕು ಮಗಣ. ನಿನಗ ಅಕ್ಕ ತಂಗಿಯರು ಆಧಾರ ಇಲ್ಲ. ಈ ವಿಷಯ ನಿನಗೆ ಇನ್ನೂ ಗೊತ್ತಿಲ್ಲ. ಬಂದ ದಾರಿ ಹಿಡಿದು ಸುಮ್ಮನೆ ಹೊರಟು ಹೋಗು. ರಾವಣ ಕುಂಭಕರ್ಣಂತೆ ನಿನ್ನ ಸೂರತನು ನಡೆಸಲು ಬಂದರೆ ನಿನ್ನ ನಡುವೆ ಕ್ರಾಂತಿಯ ವಿದ್ಯೆ ನಡೆಯಬೇಕಾಗುತ್ತದೆ. ನಿನ್ನಂತೆ ಗಂಡಸ್ತಳಿನ ಚಂದ ಅಲ್ಲ ಏ ಹುಲಿ. ನನ್ನ ರಂಗದಲ್ಲಿ ಗರ್ಜಿಸಿದ ಬಾರ್ಕರಿ ಹುಲಿ ಆದೀನಿ. ನೀನು ನಿಜವಾಗಿ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ರೆ ಎಂತ ಏದಿಗೆ ಕೆಲಸಕ್ಕೆ ಕೈ ಹಾಕ್ತಿರ್ಲಿಲ್ಲ ಲುಚ್ಚ. ಲೇ ಹುಲಿಯ, ನನ್ನ ತಾಯಿಯ ಬಗ್ಗೆ ಮಾತನಾಡುವೆನಲೇ ಹರಾಮ್ ಕೋರನ ಮಗನೇ. ನಿನಗೆ ಈ ವಿಷಯದಲ್ಲಿ ಬರಬಾರದು ಎಂದು ಎಷ್ಟು ಹೇಳಿದರೆ ಮತ್ತೆ ಮತ್ತೆ ತಲೆ ಹಾಕುವೆನಲೇ ಮಗನೇ. ಇನ್ನೊಂದು ಸರಿ ಈ ರೀತಿ ನೀನು ಮಾತನಾಡಿದ್ರೆ ನಾ ಏನ್ ಮಾಡ್ತೇನೆ ಗೊತ್ತಾ? ಕತ್ತರಿಸಿ ಬಿಟ್ಟಿಲ್ಲ ಮಗಳ. ಅಮ್ಮಾಯಕ ಹೆಣ್ಣಿನ ಮೇಲೆ ಏನಿಗೆ ಬಂದರೆ ನಿನ್ನ ಪಾಲಿಗಳನ್ನು ಈ ರಂಗದಲ್ಲಿ ಗರ್ಜಿಸಿದ ಬರ್ತಾರೆ ಹುಲಿ ಹಕ್ಕಿನ ಮಕ್ಕಳು. ಅಷ್ಟು ಮೀರಿ ನೀನು ಹಠವನ್ನು ಸಾಧಿಸಲು ಬಂದರೆ
ನನ್ನ ನಿನ್ನ ನಡುವೆ ಪ್ರಾರಂಭ ಕದನ ಮಗಳ. ಲೇ ಹುಲಿಯ, ನಿನಗೆ ಈ ವಿಷಯದಲ್ಲಿ ಬರಬಾರದಂತೂ ಹೇಳಿದರೆ ಮತ್ತೆ ಮತ್ತೆ ತಲೆ ಹಾಕುವೆಲೇ ಮಗನೇ. ಸಮಯ ಸಂದರ್ಭ ಬಂದಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮಗನೇ. ಹೋಗಲೇ ದುಷ್ಟ ಸೊಳೆ ಮಗಳ, ಹೋಗು. ನಿಮ್ಮಂತರು ಈ ಜಗತ್ತಿನಲ್ಲಿ ತುಂಬಿಕೊಂಡಿದ್ದಾರೆ ಅಂದ ಮೇಲೆ ಮಳೆ ಬೆಳೆ ಎಲ್ಲ ಅಡಿಗೆ ಹೋಗಿದ್ದಾವೆ. ಹ, ಯಾರಮ್ಮ ನೀನು? ಅಣ್ಣ, ನನ್ನ ಹೆಸರು ಪದ್ಮಾ ಅಂತ. ಕಾಲೇಜ್ ಹೋಗೋ ಟೈಮ್ದಲ್ಲಿ ಇಂಥದೆಲ್ಲ ಘಟನೆ ಆತಣ್ಣ. ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದ್ರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೈಬಿಡಿ. ನಾನು ಯಾರ ಮಾಡಬೇಕಾದ ಕೆಲಸವೇನು ಮಾಡಿಲ್ಲ. ಅದು ನಾನು ಮಾಡಬೇಕಾಗಿದ್ದು ಕರ್ತವ್ಯ ಮಾಡಿದ್ದೇನೆ ಅಷ್ಟೇ ಕಣಮ್ಮ. ಯಾವ ಊರು, ಯಾವ ಕಾಲೇಜು ನಿಂದು? ಅಣ್ಣ, ನಾನು ಇಲ್ಲೇ ಕಾಲೇಜ್ಗೆ ಹೋಗ್ತಿದ್ದೀನಿ ಅಣ್ಣ. ಆಯ್ತಮ್ಮ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಒಂದೇ ಮಾತು ಯಾಕನ್ನ, 100 ಮಾತು ನಡೆಸಿಕೊಡ್ತೀನಿ, ಹೇಳಿ. ಪದ್ಮ, ನನ್ನ ಪ್ರಕಾರ ಹೆಣ್ಣು ಮಕ್ಕಳು ಎಷ್ಟು ಕಲಿಬೇಕು ಅಷ್ಟು ನೀನು ಕಲ್ತಿದ್ದೀಯಾ. ಹಿಂದೆ ಮುಂದೆ ನೀನು ಬೇಗನೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಆಯ್ತಣ್ಣ, ನೀ ಹೇಳಿದಂತೆ ಇರಲಿ. ಹಾಗಾದ್ರೆ ನಾನು ಇನ್ನು ಎಳೆ ಬಾಳ ಆಯ್ತು, ಮನೆಗೆ ಹೋಗ್ತೇನೆ. ನೀನು ಹುಷಾರಾಗಿ ಕಾಲೇಜ್ಗೆ ಹೋಗಿ ಬಾರಮ್ಮ. ಆಯ್ತು ಅಣ್ಣ. ಯಾಕೋ ಇವತ್ತು ನನ್ನ ಸಮಯನೇ ಸರಿ ಇಲ್ಲ. ಇದನ್ನು ಈ ನಡೆದಿದ್ದ ಘಟನೆ ನನ್ನ ಪ್ರಿಯಕರಿಗೆ ಹೇಳಬೇಕು. ಹುಲಿಯ ಅಂತ ಅನ್ನ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ. ಅವ್ರು ಇರ್ಲಿಕ್ಕ ಈ ಭಗವಂತ ಯಾರು ಅವರು? ನನ್ನ ಕಣ್ಣು ಮುಚ್ಚಿದವರು. ನಾನು ಕಣೇ ನಿನ್ನ ಪ್ರಿಯ. ಏಕೆ ಇಷ್ಟು ಗಾಬರಿಯಾಗಿದೆಯಾ? ಓ ಓ ನೀವಾ? ಸಾರಿ, ನಾ ಯಾರೋ ಅಂತ ತಿಳಿದಿದ್ದೆ. ಹೋಗ್ಲಿ ಬಿಡು, ನೀ ಕಾರಣ ಅಲ್ಲ, ಈ ಕಡೆ ಬಂದ ಸಮಯ. ಏ ಹುಚ್ಚಿ, ನಾನು ನನ್ನ ಫ್ರೆಂಡ ಮದುವೆಗೆ ಹೋಗಿದ್ದೆ. ಬರೋ ವರ್ಷದಲ್ಲಿ ನಿನ್ನನ್ನು ನೋಡಿ ಇತ್ತ ಕಡೆ ಬಂದೆ. ಹಾ, ಬಿಸಿಲಲ್ಲಿ ಬಂದು ಬಾಯಾರಿಕೆ ಆಗಿದೆ ಸ್ವಲ್ಪ ಅಂದ್ರೆ? ಏ ಹುಚ್ಚಿ, ಈ ಬಾಯಾರಿಕೆಗೆ ನೀರು ಬೇಕಾಗಿಲ್ಲ. ಈ ನಿನ್ನ ಇಂಪಾದ ತುಟಿಯಿಂದ ಇಂಪಾದ ಒಂದು ಗೀತೆ ಆಡಿ ನನ್ನ ಮನ ತರಿಸುವರೆ ನನ್ನ ಅರಸಿ. ಆಗಲಿ ರಾಜ.
ಮಗಳ